ಇಕ್ಕಿಸ್ಕೊಡ್ತಿದ್ದೇವಲ್ಲ ಬುಲೆರೋಕ್ಕೆ ನಾವು. ಓಹೋ ಯಾಕೋ ನಮ್ಮ ಗಾಡಿ ತೆಳಗೆ ಹತ್ಲತ್ತದ. ನಮ್ಮ ಗಾಡಿದೊಂದು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಅದ ರೀ. ಏನು ಮಾಡಬೇಕು, ಏನು ಕೆಲಸ ಮಾಡೋದು ಗೊತ್ತಿಲ್ಲ. ಬರ್ರಿ ನೋಡಮ್ಮ. ಇದು ನೋಡ್ರಿ ನಮ್ಮ ನಾಗವಿ ಎಲ್ಲಮ್ಮ ಗುಡಿಗೆ ಹೋಗೋ ರೋಡು ಅರ್ಧಂಬರ್ಧ ಹಾಳಾಗ್ಯದ. ಬಟ್ ಭಾಳ ಭಕ್ತಾದಿಗಳು ಬರ್ತಾರೆ ಇಲ್ಲಿ. ರೀಸೆಂಟ್ಲಿ ಜಾತ್ರೆ ಆಯಿತು ದಸರಾಕ್ಕೆ. ದಸರಾ ಮುಗಿದು ಹುಣ್ಣಿ ಇರ್ತದಲ್ಲ, ಹುಣ್ಣಿಗೆ ಜಾತ್ರೆ ಆಗ್ತದೆ. ಕಾಕ ಸರಿಯೋ ಕಾಕ ಅಡ್ಡ ಏನು ಡಸ್ಟ್ ರೀ, ಫುಲ್ ಡಸ್ಟ್ ಆ್ಯಂಡ್ ಡಸ್ಟ್ ಹೊಡ್ಡೆ ಹೋಗಲಿ. ಇಂಥ ಟೈಮ್ದಾಗ ನಾವು ಭಾಳ ಸ್ಲೋ ಹೋಗಕತ್ತದ ದೋಸ್ತ. ಅಣ್ಣ ನೋಡ್ರಿ ಈಗ ಎದುರಿಗೆ ಹೊಂಟಾನ ಹಿಂಗೆ ಅಂತೇಳಿ. ಏ ಕಾಕ ಸರಿಯೋ ಸೈಡಿಗೆ. ಫುಲ್ ಡಸ್ಟ್ ಡಸ್ಟ್ ಡಸ್ಟ್. ಹಿಂಗದ ನೋಡ್ರಿ ನಾವಿರೋ ಊರು. ಸುತ್ತಮುತ್ತ ಸಿಮೆಂಟ್ ಪ್ಲ್ಯಾಂಟ್ಸ್ ಅಲ್ಲ, ಹಿಂಗಾಗಿ ಭಾಳ ಡಸ್ಟ್ ಅದ. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಹೋಗ್ಬೇಕು ಅಲ್ಲ. ಆ ಮುತ್ತೆ ಕೇಳಂಬರಿ. ಮುತ್ತೆ ದಂಡ ಗುಂಡ ಹೆಂಗೆ ಹೋಗ್ತಾವ್ರಿ? ಹಿಂಗೆ ಹೋಗ್ತದೆ, ಹಿಂಗೆ ಸನಿ ಆಗ್ತದೆ ರೀ, ಹಿಂಗೆ ಸನಿ ಆಗ್ತದೆ ರೀ. ದಾರಿ ಇದು ಚಲೋ ಅದ ರೀ. ರೈಟ್, ಥ್ಯಾಂಕ್ಸ್ ರೀ ಮುತ್ತೆ. ಮುತ್ತೆ ಅಂಜನಪ್ಪ ಒಮ್ಮೆಗಮ್ಲೆ. ಹಳ್ಳಿ ಊರಾಗ ಹಿಂಗೆ ಎತ್ತಿನ ಗಾಡ್ಯಾಗ ಕುಂತು ಹೊಲಕ್ಕೆ ಹೋಗೋದೇ ಮಜಾ ಭಾರಿ. ನಮ್ಮ ಕ್ಯಾಂಪ್ ಬಸ್ ಅನ್ನೋ ನೆನಪತ್ತು ನೋಡ್ರಿ. ಹಿಂಗೆ ನಾ ಕಾಲೇಜ್ ಟೈಮ್ದಾಗ ಹೋಗೋಕಳಿಗೆ ಈ ಕ್ಯಾಂಪಸ್ ಅಲ್ಲ, ಇನ್ನೊಂದು ಗುಲ್ಬರ್ಗ ಸಿಟಿ ಒಳಗೆ ಓಡಾಡ್ತಾವಲ್ಲ ಕ್ಯಾಂಪಸ್, ಆ ಕ್ಯಾಂಪಸ್ದಾಗ ಹೊಂಟಿದ್ದು ಒಂದಿನ. ಹಿಂಗೆ ಒಬ್ಬ ಅಂಕಲ್ ಏರಿಯಾನ ಅವ ಫುಲ್ ರಶ್ ಇತ್ತು. ಬಸ್ ಬಾಗಿಲ್ದಾಗ ನಿಂತಾನ. ಓಪನ್ ಕ್ಲೋಸ್ದಾಗ ಡೋರ್ ಅದಾವ. ಸೊ ಅವ ಡ್ರೈವರ್ ನೋಡಿಲ್ಲ, ಹಾಗೆ ಕ್ಲೋಸ್ ಮಾಡ್ಯಾನ. ಅವನು ಬಟ್ಟೆ ಕಟ್ಟೈತೆ ರೀ. ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಗಿರೀಶ್ ಅವನಿಗೆ ಕಳಿಸಿ ಟ್ರೀಟ್ಮೆಂಟ್ ತೊಗೋಪ ಅಂತ ಕಳಿಸ್ಬಿಟ್ರು. ಸೊ ನೀವು ಆ ಕೆಂಪು ಬಸ್ ಒಳಗೆ ಓಡಾಡೋ ಕಳಿಗೆ ಮತ್ತು ಈ ಕೆಂಪು ಬಸ್ನು ಆಟೋಮೆಟಿಕ್ ಡೋರ್ ಅದಾವ. ಒಟ್ಟು ಓಡಾಡೋ ಕಳಿಗೆ ಹಿಂಗೆ ಬಾಗಿಲಾಗ ನಿಂದಿರಬೇಡ್ರಿ, ಕೈಗೆ ಇಡಬೇಡ್ರಿ, ಕಟ್ ಆಗ್ತಾವ. ಸೊ ಪ್ಲೀಸ್ ನೋಡಿ ಮಾಡಿ ಏರ್ರಿ, ಕೈ ಅದು ಹಿಡೀರಿ, ಇಲ್ಲಾಂದ್ರೆ ನಿಮ್ಮದು ಕೈ ಕಟ್ಟಾಗೋ ಚಾನ್ಸಸ್ ಇರ್ತವೆ ನೋಡಿರಿ. ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನೋಡಿದ್ದು. ಇಲ್ಲಿ ಭೀ ಹೋರಿ ರೈಡ್ ಹೋದಾಗ ನಮ್ಮ ಕರ್ನಾಟಕ ಬಸ್ ಎದುರು ಬಂದೇ ಬರ್ತಾವೆ ನೋಡ್ರಿ. ಅದೊಂದು ನಮಗೆ ಭಾರಿ ಖುಷಿ. ನಮ್ಮ ಕರ್ನಾಟಕ ಬಸ್ ಅದ್ರಾಗ ಹೊಸ ಬಸ್ ರೀ, ಬೆಂಕಿ. ಯಾರಿಗೂ ಕೇಳಲ್ರಿ ಅವರು. ಅವ್ರದ್ದೇ ಒಂದು ಮೂಡ್ನಾಗ ಇರ್ತಾರೆ, ಹೊಡಿತಾರೆ. ಹಳಿ ಬಸ್ ಒಂದು ಲೆಕ್ಕ. ಬಟ್ ಇವರೇ ಫುಲ್ ಕ್ರೂಸ್ ಮೋಡ್ನಾಗ ಇರ್ತಾವೆ. ಈ ವಿಡಿಯೋಸ್ ಮಾಡ್ಬೇಕಂದ್ರೆ ಆಗಲ್ಲ ನಮ್ಗೆ. ಎಲ್ಲ ಶಿಫ್ಟ್ ಡ್ಯೂಟೀಸ್ ಇರ್ತಾವೆ ನಮ್ಮ ಇಂಡಸ್ಟ್ರಿದಾಗ ವರ್ಕ್ ಮಾಡೋದು ಕೆಲಸನೇ ಇಷ್ಟೇ. ಬರೇ ನೈಟ್ ಹೋಗು, ಡೇ ಹೋಗು, ಮಧ್ಯಾಹ್ನ ಹೋಗು, ಸಂಜೆ ಹೋಗು. ಇದ್ರಾಗ ABC ಅಂತ 3 ಇರ್ತಾವೆ. A ಅಂದ್ರೆ 6ರಿಂದ 2, ಮುಂಜಾನೆ 6ರಿಂದ 2. B ಅಂದ್ರೆ ಮಧ್ಯಾಹ್ನ 2ರಿಂದ 10. C ಅಂದ್ರೆ ರಾತ್ರಿ 10ರಿಂದ 6. ಇನ್ನೊಂದದ ABC ಮುಗಿದು ಆಮೇಲೆ D ಅಂತದ. D ಅದು ಜನರಲ್ ಡ್ಯೂಟಿ. G D N ಇವೆಷ್ಟೇ ಗೊತ್ತವ ನಮಗೆ ಅಲ್ಫಾಬೆಟ್ಸ್ನಾಗ. ABCDGN 6 ಬಿಟ್ಟರೆ ಏನೂ ಗೊತ್ತೇ ಇಲ್ಲ ನಮಗೆ. 26ದಾಗ 6 ಇಟ್ಕೊಂಡ್ಬಿಡ್ಬೇಕು ಅಷ್ಟೇ. ನಾವು ಇಂಡಸ್ಟ್ರಿದಾಗ ಕೆಲಸ ಮಾಡೋರು ಏನು ಚಲೋ ನಡೀತು. ABC ಚಲೋ ನಡೀಲ್ಲ. DN Gದಾಗ ಬರೋರು ಬಂದು ಹೋಗ್ತಾರೆ, ಅವ್ರು ಕೆಲಸ ಮಾಡಿ ಹೋಗ್ತಾರೆ. ಯಾವುದು ಇಂಡಸ್ಟ್ರಿ ತೊಗೋರಿ, ಸಿಮೆಂಟ್ ತೊಗೋರಿ, ಶುಗರ್ ತೊಗೋರಿ, ಸ್ಟೀಲ್ ತೊಗೋರಿ, ಸಿರಾಮಿಕ್ ತೊಗೋರಿ, ಅದೆಲ್ಲ ಶಿಫ್ಟ್ ವೈಸ್ ಡ್ಯೂಟಿನೇ ಇರ್ತಾವೆ ನಿಮಗೆ. ಅದ್ರಾಗ ಆಪ್ರೇಟರ್ಸ್ ಇದ್ದರೆ ಮುಗಿಯೈತೆ. ಯಾವಾಗ ನಿದ್ದೆ ಮಾಡೋದು, ಯಾವಾಗ ಹೇಳೋದು, ಯಾವಾಗ ಊಟ ಮಾಡೋದು ಗೊತ್ತೇ ಆಗ್ಯದ. ಊರೊಂದು ಕಡೆ ಇದ್ದರೆ ನಾವೊಂದು ಕಡೆ ಇರ್ತೀವಿ. ಈಗ ನೋಡ್ರಿ, ನಾವು ನೈಟ್ ಡ್ಯೂಟಿ ಮಾಡಿ ಬಂದೀವಿ. 9 ತನಕ ಮಕ್ಕೊಂಡು 9ಕ್ಕೆ ಎದ್ದು ಫ್ರೆಶ್ ಆಗಿ ನಾಷ್ಟ ಮಾಡ್ಬೋದು. ಮತ್ತೆ ಮಕ್ಕೊಂಡು 2:30ಗೆ ಎದ್ದು ಈ ಒಂದು ಸುಮ್ಮನೆ ರೈಡ್ ಹೋದತ್ತೀವಿ ನೋಡ್ರಿ. ಏನು ಆರಾಮದವ್ರದ್ದು ಡ್ಯೂಟಿ. ಮುಂಜಾನೆ ಮನೇದು ಬರೋದು 10ಕ್ಕೆ ಊಟ ಗೀಟ ಮಾಡಿ ಬುತ್ತಿ ಕಟ್ಟಿಕೊಂಡು ದನಗಳು, ಅವ್ರ ಫ್ರೆಂಡ್ಸ್ ದನಗಳು ಅವ್ರ ಜೊತೆ ಆರಾಮ್ ಟೈಮ್ ಪಾಸ್ ಮಾಡ್ಕೋತ ಹೆಂಗೆ
ಅವ್ರಿಗೆ ನಮ್ಮದು ಚಲೋ ಅನ್ನಿಸ್ತದ, ನಮಗೆ ಅವ್ರದ್ದು ಚಲೋ ಅನ್ನಿಸ್ತದ, ಹಿಂಗೆ ಅನ್ಕೋತ ಹೋಗೋದು. ಅವ್ರದ್ದು ಚಲೋ ಇವ್ರದ್ದು ಚಲೋ ಅಂತ ಎಲ್ಲರದು ಅದೇ ಹೇಳ್ತಾರಲ್ಲ, ಎಲ್ಲರ ಮನೆ ದೋಸೆ ತೂತೆ ಅಂತೇಳಿ.